ರೈತ ಈ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ರೈತರ ಬೆಳೆಗೆ ಕನಿಷ್ಠ ಬೆಲೆಗಳು ಸಿಗ್ದೇನೆ ರೈತ ಕಷ್ಟಪಡ್ತಿರೋದನ್ನ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಬೃಹತ್ 3 ದಿನಗಳ ಕೃಷಿ ಮೇಳವನ್ನ ಹಮ್ಮಿಕೊಂಡಿದ್ರು. ಇವತ್ತು ಈ ಕೃಷಿ ಮೇಳದ ಕೊನೆ ದಿನ ಆಗಿತ್ತು. ಬಂದ ತಕ್ಷಣ ಜನರನ್ನ ನೋಡಿ ತುಂಬಾ ಖುಷಿ ಆಯ್ತು. ಲಕ್ಷಾಂತರ ಜನಗಳು ಫ್ಯಾಮಿಲಿ ಸಮೇತ ಬಂದಿದ್ರು. ಎಂಟ್ರಿನಲ್ಲೇ ಹಲವಾರು ತಳಿಯ ಭತ್ತ, ರಾಗಿ, ಜೋಳ ಇನ್ನಿತರ ಹಲವಾರು ತಳಿಗಳನ್ನ ನೋಡಿ ತುಂಬಾ ಖುಷಿ ಆಯ್ತು. ಈ ಕೃಷಿ ಮೇಳದಲ್ಲಿ ಹಲವಾರು ಕಂಪನಿಗಳಿಂದ ಹಲವಾರು ಯಂತ್ರಗಳನ್ನೆಲ್ಲ ತಂದಿದ್ರು. ಸಣ್ಣ ಪುಟ್ಟ ಟ್ರಿಲ್ಲರ್, ಟ್ರ್ಯಾಕ್ಟರ್ ಎಲ್ಲ ಇತ್ತು. ನಾನು ಒಂದು ಚಿಕ್ಕ ಟ್ರಿಲ್ಲರ್‌ನ ಟ್ರೈ ಮಾಡ್ದೆ, ಉಳುಮೆ ಮಾಡ್ದೆ. ಇಲ್ಲಿ ನೋಡಕ್ಕಂತೂ ಎಲ್ಲಾ ತರದ ವೆರೈಟೀಸ್ ಆಫ್ ತರಕಾರಿಗಳು ತುಂಬಾ ಅಂದ್ರೆ ತುಂಬಾ ಇತ್ತು. ಮತ್ತೆ ಇಲ್ಲಿ ಕಾಳುಗಳು, ಬೀಜಗಳು, ಇನ್ನು ಸಿರಿಧಾನ್ಯಗಳು ನೋಡಕ್ಕಂತೂ ಕಣ್ಣಿಗೆ ಸಾಲದು ಎಲ್ಲ ಐಟಮ್ಸ್ ಎಲ್ಲ ಇತ್ತು. ಮತ್ತೆ ಇದೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಒಂದು ಫುಡ್ ಸ್ಟಾಲ್ ಇಟ್ಟಿದ್ರು. ಆ ಫುಡ್ ಸ್ಟಾಲ್ ಅಲ್ಲಿ ಅಣಬೆಗಳ ವೆರೈಟಿ ರೆಸಿಪಿಗಳನ್ನ ಮಾಡ್ತಿದ್ರು. ಅವರನ್ನು ಮಾತಾಡಿಸಿ ತುಂಬಾ ಖುಷಿ ಆಯ್ತು. ಅದನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಎಲ್ಲಿ ನೋಡಿದ್ರು ಕಣ್ಣಿಗೆ ಜನರೇ ಕಾಣ್ತಿದ್ರು. ಯಾಕಂದ್ರೆ ಅಷ್ಟು ಜನರು ಬಂದಿದ್ರು. ತುಂಬಾ ನೋಡ್ ಖುಷಿ ಆಯ್ತು. ಈ ಕೃಷಿ ಮೇಳ ಒಂದು ಸಕ್ಸಸ್ಫುಲ್ ಅನ್ಕೋತೀನಿ. ಮತ್ತಿಲ್ಲಿ ಹಲವಾರು ವೆರೈಟೀಸ್ ಆಫ್ ನಾಟಿ ಹಸುಗಳು, ಹಳ್ಳಿ ಕರಸು, ಮತ್ತೆ ಕುರಿಗಳು, ವಿವಿಧ ತಳಿಯ ಕುರಿ, ಆಡು, ಮೇಕೆ ಎಲ್ಲ ಒಂದ್ ಪ್ರಾಣಿಗಳನ್ನು ಇಲ್ಲಿ ತಂದಿದ್ರು. ಇಲ್ಲಿ ಫುಡ್ ಸ್ಟಾಲ್‌ಗಳು ತುಂಬಾ ಇತ್ತು. ನಾನು ಬ್ರೆಡ್, ಬಟರ್, ಗುಲ್ಕನ್ ತಿಂದೆ. ತುಂಬಾ ಚೆನ್ನಾಗಿತ್ತು. ನಂತರ ಹಲವಾರು ಜನಗಳನ್ನ ಇಂಟರ್ವ್ಯೂ ತಗೊಂಡು ಮೈಸೂರು ಕಡೆ ಹೊರಟೆ. ಆ ಇಂಟರ್ವ್ಯೂಗಳನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ನೀವು ಈ ಕೃಷಿ ಮೇಳಕ್ಕೆ ಬಂದಿರ್ತೀರಾ ಅನ್ಕೋತೀನಿ. ಯಾಕಂದ್ರೆ ಇಷ್ಟೊಂದ್ ಜನ ಬಂದಿದ್ರು ಅಂದ್ರೆ ನೀವು ಬಂದಿರ್ತೀರಾ ಅನ್ಕೋತೀನಿ. ಹಾಗೆ ನಮ್ಮ ಪೇಜ್‌ನ ತಪ್ಪದೆ ಫಾಲೋ ಮಾಡಿ. ಲವ್ ಯು ಆಲ್. ಬಾಯ್. ದುಡ್ಡಿದ್ರೆ ಯಾವನಾರು ತಂದು ಕೊಡ್ಬೋದು ಅಂತಾರೆ. ನಾವೇ ಬೆಳಿದ್ರೆ ಬಂದೆ. ಫೋನ್